ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸಿಹಿ ರೆಸಿಪಿ, ಪಂಚಾಮೃತ ಸ್ವೀಟ್ ರೆಸಿಪಿ, ಅಥವಾ ಇದನ್ನು ಪಂಚಾಮೃತದ ಕೇಕ್ ಅಂತ ಕರೆದ್ರೂ ಕೂಡ ತಪ್ಪಾಗೋಲ್ಲ. ಮೊದಲನೇ ಸ್ಟೆಪ್ಪಲ್ಲಿ ಬಟ್ಲನ್ನ ತಗೊಂಡಿದ್ದೀನಿ. ಉಪ್ಪಿಟ್ಟು ರವೆ 1 ಗ್ಲಾಸಷ್ಟು, 2ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪ, ಜೇನುತುಪ್ಪ 2ರಿಂದ 3 ಟೇಬಲ್ ಸ್ಪೂನಷ್ಟು, ಕಾಯಿಸಿಟ್ಕೊಂಡಿರೋ ಹಾಲು 1 ಗ್ಲಾಸಷ್ಟು, ಬೆಲ್ಲ 100 ಗ್ರಾಮ್ಸಷ್ಟು. ಬೆಲ್ಲಕ್ಕೆ ಬದಲಾಗಿ ಬೆಲ್ಲದ ಪುಡಿ, ಸಕ್ಕರೆ ಕೂಡ ಉಪಯೋಗ ಮಾಡ್ಬೋದು. ಅರ್ಧ ಗ್ಲಾಸಷ್ಟು ಮೊಸರು. ಚೆನ್ನಾಗಿ ಕಲಿಸ್ಕೋಬೇಕು. ಕೈಯಲ್ಲಿ ಕೂಡ ಕಲಿಸ್ಕೋಬೋದು. ಕಲಿಸ್ಕೊಂಡಿದ್ದಾಗಿದೆ. ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಂಡಿದೆ. ಇದನ್ನು ಸುಮಾರು ಒಂದು 10ರಿಂದ 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ರವೆ ಉಪಯೋಗ ಮಾಡಿರೋದ್ರಿಂದ ಅದು ಕೂಡ ಚೆನ್ನಾಗಿ ಸೆಟ್ ಆಗಬೇಕು. ಸುಮಾರು ಒಂದು 15 ನಿಮಿಷ ಆದಮೇಲೆ ಮೊದಲು ಚೆನ್ನಾಗಿ ಕಲಿಸ್ಕೊಂಡು ನೋಡಬೇಕು. ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ. ಇದಕ್ಕೆ ಈನೋ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ಯಾಶೆ ಬರುತ್ತಲ್ಲ, ಅದನ್ನು ಫುಲ್ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಬದಲಾಗಿ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಕೂಡ ಹಾಕ್ಕೋಬೋದು. ಈನೋ ಪೌಡರ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಬೇಕಿಂಗ್ ಟ್ರೇ. ಬೇಕಿಂಗ್ ಟ್ರೇಗೆ ಸ್ವಲ್ಪ ಎಣ್ಣೆ, ಗೋಧಿ ಹಿಟ್ಟನ್ನ ಅಥವಾ ಅಕ್ಕಿ ಹಿಟ್ಟನ್ನ ಎಲ್ಲ ಕಡೆ ಸವರಿದ್ರೆ ಕೇಕು ಈ ಟ್ರೇಗೆ, ಬೇಕಿಂಗ್ ಟ್ರೇಗೆ ಅಂಟ್ಕೊಳ್ಳೋದಿಲ್ಲ. ಗೋಡಂಬಿ ಕೂಡ ಸ್ವಲ್ಪ ಹಾಕಿಟ್ಟಿದ್ದೀನಿ. ಮಿಶ್ರಣ ಮಾಡಿಟ್ಟಿದ್ನಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೆಂಚಿನ ಕಾಯಕ್ಕಿಟ್ಟಿದ್ದೆ. ಸುಮಾರು ಒಂದು 5 ನಿಮಿಷ ಪ್ರೀ ಹೀಟ್ ಆಗಿದೆ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು ಅರ್ಧ ಗಂಟೆ ಇದನ್ನು ಚೆನ್ನಾಗಿ ಬೇಕ್ ಮಾಡ್ಕೋಬೇಕು. ಇದನ್ನು ಮಾಡಲಿಕ್ಕೆ ಮೈಕ್ರೋ ಓವನ್ ಆಗಲಿ, ಕುಕ್ಕರ್ ಆಗಲಿ ಯಾವುದೇ ಅವಶ್ಯಕತೆ ಏನಿಲ್ಲ. ತವಾ ಎಲ್ಲರ ಮನೇಲಿರುತ್ತೆ, ಅದನ್ನೇ ಕೂಡ ಉಪಯೋಗ ಮಾಡ್ಬೋದು. ಅರ್ಧ ಗಂಟೆ ಬೇಕ್ ಮಾಡ್ಕೊಂಡ್ಮೇಲೆ ಇಮಿಡಿಯೇಟಾಗಿ ತೆಗಿಯೋಕ್ಕೆ ಹೋಗಬೇಡಿ, ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಿ, ಕರೆಕ್ಟಾಗಿ ಸೆಟ್ ಆಗುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.